ಏನೋ ಸ್ಫೋಟ ಆಯಿತು, ಏನೋ ಹೆದರಿಸಿದ್ರು, ಏನೋ ಬೆದರಿಸಿದ್ರು ಅಂತ ಹೇಳಿ ಜೀವನ ನಿಲ್ಲಕ್ಕೆ ಸಾಧ್ಯನಾ? ಜೀವನ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ರಾಮೇಶ್ವರಂ ಕೆಫೆ ಮತ್ತೆ ಪುನರಾರಂಭ ಆಗಿದೆ. ಇವತ್ತಿಂದ ಗ್ರಾಹಕರು ಬಂದು ಸವಿತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ. ಇಡೀ ಟೀಮಲ್ಲಿ ಯಾವ ರೀತಿ ಸಜ್ಜಾಗಿದೆ, ಯಾವ ರೀತಿ ರೀಓಪನ್ ಆಗಿದೆ ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಪೂಜೆ ಪುನಸ್ಕಾರಗಳಾಗಿದೆ, ಹೋಮ ಹವನಗಳಾಗಿದೆ, ಅಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಹಾಕಲಾಗಿದೆ. ಎಲ್ಲರನ್ನೂ ಕೂಡ ಚೆಕ್ ಮಾಡೇ ಒಳಗಡೆ ಬಿಡ್ತಾರೆ. ಮೆಟಲ್ ಡಿಟೆಕ್ಟರನ್ನು ಕೂಡ ಅಲ್ಲಿ ಹಾಕಲಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮಾಲೀಕರಾದಂಥ ರಾಘವೇಂದ್ರ ರಾವ್ ಏನು ಹೇಳಿದ್ರು ನೋಡೋಣ. ಪ್ರತಿ ಭಾರತೀಯನೂ ನಮ್ಮ ಜೊತೆ ನಿಂತಿದ್ದಾನೆ ಸರ್. ಇವತ್ತು 1ನೇ ತಾರೀಕು ಆಗಂತ ಘಟನೆಗೆ ಪ್ರತಿಯೊಬ್ಬರು ಭಾರತೀಯರು ಅದನ್ನು ಖಂಡಿಸ್ತಾ ಸರ್ ನಾವು ನಿಮ್ಮ ಜೊತೆ ಇದ್ದೀರಿ ಅಂತ ಎಲ್ಲ ಕಡೆಯಿಂದನೂ ನಮ್ಮ ಭಾರತೀಯರು ಬೇರೆ ಕಡೆ ಎಲ್ಲೆಲ್ಲಿದ್ದಾರೋ ಬೇರೆ ಬೇರೆ ಕಂಟ್ರೀಸಲ್ಲಿ ಇರೋರೆಲ್ಲ ಅವ್ರು ನಮ್ಮನ್ನು ಟ್ವೀಟ್ ಮಾಡಿ ಅವ್ರು ಏನೇನು ನಿಮ್ಮ ಜೊತೆ ನಾವು ಇದ್ದೀರಿ ಅಂತ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಮಾಡಿರೋ ದುಷ್ಕರ್ಮಿಗಳು ಏನೇ ಆಗಲಿ ಅವ್ರನ್ನ ಕಣಿಸೋದಕ್ಕೆ ನಾವೆಲ್ಲರೂ ಇದ್ದೀರಿ. ಆ್ಯಂಡ್ ಅವನ ಉದ್ದೇಶ ಏನೇ ಇರ್ಬೋದು, ನಾವು ಯಾರು ಹೆಗ್ದೆ ಜಗದೆ ನಾವು ನಿಲ್ತೀರಿ ಸರ್. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲು. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಸ್ಪಂದಿಸಿದೆ ನಮ್ಮ ಜೊತೆ. ಸೊ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀರಿ, ನಿಮ್ಮ ಸೇವೆಗೋಸ್ಕರ. ನಿಮ್ಮ ಆಶೀರ್ವಾದ ನಮಗೆ ಬೇಕು, ಕರ್ನಾಟಕ ಜನತೆ ಆಶೀರ್ವಾದ ನಮಗೆ ಬೇಕು, ಪ್ರತಿಯೊಬ್ಬ ಭಾರತೀಯನ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊತ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್.